ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸಂತೋಷದ ದಿನ. ನಮ್ಮ ಮಾರುತಿ ನಗರ್ ಹಾಗೂ ಹೈದ್ರಿ ನಗರಿನ ವಾರ್ಡಿನ ಸೈಯದ್ ಸಕ್ಲೇನ್ ಅಂತ. ಸೈಯದ್ ಸಕ್ಲೇನ್ ಅವರ ಅಪ್ಪ ನಮ್ಗೆ ತುಂಬ ಆತ್ಮೀಯರು. ಒಂದು ಮಸೀದಿಯಲ್ಲಿ ಒಂದು ಮುಖ್ಯಸ್ಥರಾಗಿ ಒಂದು ಕಾರ್ಯನಿರ್ವಹಿಸ್ತಿದ್ದಾರೆ. ಮೊದಲನೇದಾಗಿ ಇವರೆಲ್ಲರಿಗೂ ಕೂಡ ಬಾಬಾ ಹೈದರ ಸಫ್ದರ್ ಗುರುಗಳ ಆಶೀರ್ವಾದ ಹಾಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಹೇಳ್ತಾ, ಇವತ್ತು SAN ಮೊಬೈಲ್ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು. ಇದರ ವಿಶೇಷತೆ ಏನಪ್ಪ ಅಂದರೆ ಎಲ್ಲ ಥರದ ಒಂದು ಮೊಬೈಲು ಮತ್ತು ಪೌಚ್ಗಳು, ಹಾಗೆ ಎಲ್ಲ ಒಳ್ಳೆಯ ಸರ್ವಿಸ್ ಇದೆ. ವಿಧವಾದಂಥ ಮೊಬೈಲ್ಗಳೆಲ್ಲನೂ ಒಂದು ಸರ್ವಿಸ್ ಮಾಡಿಕೊಳ್ಳಾಗುತ್ತೆ. ಹೊಸ ಮೊಬೈಲ್ಸ್ ಇದ್ದಾವೆ, ಎಲ್ಲ ಕೀಪ್ಯಾಡು ಮತ್ತು ಆ್ಯಂಡ್ರಾಯ್ಡ್ ಫೋನ್ಸು ಮತ್ತು ಎಲ್ಲ ಮೊಬೈಲ್ ಸಂಬಂಧಪಟ್ಟ ಎಲ್ಲವೂ ಕೂಡ ಈ ಅಂಗಡಿಯಲ್ಲಿ ಅವೈಲೇಬಲ್ ಇದೆ. ತಾವೆಲ್ಲರೂ ಕೂಡ ಇಲ್ಲಿ ಅಡ್ರೆಸ್ ಬಂದುಬಿಟ್ಟು ನಟರಾಯ ಟಾಕೀಸ್ ಮುಂಭಾಗ ಮೇಲೆ ನಮ್ಮ ವಾರ್ಡಿನ ತಾಜ್ ಸ್ಟುಡಿಯೋ ಒಂದಿದೆ, ಅದರ ಕೆಳಗಡೆ ಎಲ್ಲವೂ ಕೂಡ ಒಳ್ಳೆ ಐಟಮ್ಸ್ ಎಲ್ಲ ಇಕ್ಕಿದ್ದಾರೆ. ಎಲ್ಲರೂ ಕೂಡ ಒಮ್ಮೆ ಭೇಟಿ ಕೊಡಬೇಕಂತ ನಾನು ಮುಳಬಾಗಿಲಿನ ತಾಲೂಕಿನ ಜನರು ಎಲ್ಲರೂ ಕೂಡ ಕೈ ಜೋಡಿಸಿ ಬೇಡ್ಕೊತೇನೆ. ಎಲ್ಲರೂ ಕೂಡ ಯಾಕೆ ಅಂದರೆ ಒಂದು ಚಿಕ್ಕ ಹುಡುಗ ಒಳ್ಳೆ ರೀತಿಯಲ್ಲಿ ಅವನ ಬದುಕು ಕಟ್ಕೊಳ್ಳಿಕ್ಕೆ ಒಂದು ಈ ಕಾರ್ಯಕ್ರಮ ಅಂಗಡಿಯನ್ನು ಓಪನ್ ಮಾಡಿದ್ದಾನೆ. ಒಂದು ಅಂಗಡಿಯನ್ನು ಓಪನ್ ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿ ಇಂಥ ಅಂಗಡಿಗಳು ಒಂದು 100 ಓಪನ್ ಮಾಡಲಿ, ಚೆನ್ನಾಗಿರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ, ಇವತ್ತು ಕಾರ್ಯಕ್ರಮಕ್ಕೆ ಲತೀಫ್ ಆಗಿರಬಹುದು, ನಮ್ಮ ರಹಮತುಲ್ಲಾನ್ ಆಗಿರ್ಬೋದು, ವಿರೂಪಾಕ್ಷಿ ಲೀವರ್ ಆಗಿರಬಹುದು, ನಮ್ಮ ವಾರ್ಡಿನ ಎಲ್ಲ ಹೈದರಿ ನಗರಿನ ಎಲ್ಲ ಹುಡುಗರು ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ಕೊಂತ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ರಿಗೂ ಅನ್ಸುತ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ಇವ್ರಿಗೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ. ಇವ್ರ ಕುಟುಂಬಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ, ಯಾಕಂದ್ರೆ ಈ ಒಂದು ಕಾಲದಲ್ಲಿ ಒಂದು ಬೇರೆ ರೀತಿಯಲ್ಲಿ ಹಲವಾರು ಹುಡುಗರು ಒಂದು ಏನು ಕೆಟ್ಟ ಅಭ್ಯಾಸಗಳನ್ನು ನುಡ್ಕೊಂಡು ಹೋಗ್ತಿದ್ದಾರೆ. ಇಂಥ ಅಂಗಡಿ ಓಪನ್ ಮಾಡಿ ಒಂದು ಬಿಸ್ನೆಸ್ ಅನ್ನು ಮಾಡಿದ್ರೆ ಮುಂದಿನ ಒಂದು ಭವಿಷ್ಯ ಒಂದು ಕುಟುಂಬಕ್ಕೆ ಒಂದು ಮಾದರಿ ಆಗುತ್ತೆ. ಯಾಕಂದ್ರೆ ಇವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ. ಆದ್ರಿಂದ ನಾವೆಲ್ಲರೂ ಕೂಡ ಅವ್ರವ್ರ ಜವಾಬ್ದಾರಿ ಒಳ್ಳೆ ರೀತಿಯಲ್ಲಿ ಸಾಗಬೇಕು ಅಂತ ನಾನು ನಮ್ಮ ಮುಳಬಾಗಿನ ಎಲ್ಲ ನಾನು ಯೂತ್ ಹುಡುಗರಲ್ಲಿ ನಾನು ಮನವಿ ಮಾಡ್ಕೊತ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.